ಮಾತ್ರ ನೀನ್ ಪೂಜೆ ಮಾಡಲ್ಲ ಅಮ್ಮ. ಇನ್ಮೇಲೆ ನನ್ ಮಗಳು ಪುಟ್ಟ ಎಲ್ಲಿಗೆ ಹೋಗಿದೆ ನೀನು? ಹ? ಅದು ಸ್ಕೂಲಿಂದ ಈಚೆ ಬಂದೆ. ಬಾಬು ಅಂಕಲ್ ನಿಂತಿದ್ರು. ಬಾಬು ಅಂಕಲ್ ಜೊತೆ ಕಾರು ಹತ್ತದೆ. ಅದಾದ್ಮೇಲೆ ನಿದ್ದೆ ಬಂದಂಗಾಯ್ತು. ಆಮೇಲೆ ಯಾರೆಲ್ಲ ಬಿಟ್ಟೋದ್ರೂ ಗೊತ್ತಿಲ್ಲ. ಇವಾಗ ನೋಡಿದ್ರೆ ಮನೆ ಮುಂದೆ ಇದ್ದೀನಿ. ಬೇರೆ ಏನು ಗೊತ್ತಿಲ್ಲ ಅಮ್ಮ. ಸರಿ ಬಾ. ಗುರುಜಿ, ಭೈರವಿ, 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 ಭೈರವಿ ಎಲ್ಲೋಗಿದ್ದೆ? ಯಾರು ಕರ್ಕೊಬಂದ್ರು ಮಗಳೇ? ಎಲ್ಲೋಗಿದ್ದೆ ಹೇಳು. ನಿನ್ಗೇನಾಗಿಲ್ಲ ತಾನೆ? ಹೇಳು ಮಗಳೇ.
ಇದೇನಾ ದಿಬಾಯಿ, ಗೆಟಪೇ ಚೇಂಜ್ ಆಗೋಗಿದೆ? ನಾರ್ಮಲ್ ಮನುಷ್ಯನ ಥರ ಕಾಣಿಸ್ತಾ ಇದ್ದೀರಾ, ಆದರೂ ಈ ಡ್ರೆಸ್ಸಲ್ಲಿ ಸಕ್ಕತ್ತಾಗಿ ಕಾಣ್ತಾ ಇದ್ದೀರಾ. ಸದ್ಯಕ್ಕೆ ನಾರ್ಮಲ್ ಮನುಷ್ಯ ಆಗಿದ್ದೀನಿ. ನಾನು ಕಳ್ಕೊಂಡಿರೋ ಶಕ್ತಿನ ಮತ್ತೆ ಪಡೆಯೋವರೆಗೂ ಹೀಗೆ ಇರ್ತೀನಿ. ಮೊದಲು ಮಾಡ್ತಿದ್ದು ರಿಯಲ್ ಎಸ್ಟೇಟ್ನೇ ಮಾಡ್ತೀನಿ. ನೀವು ಜೊತೆಲಿರಿ, ನಿಮ್ಗೇನು ತಲುಪಬೇಕೋ ಅದನ್ನು ತಲುಪಿಸ್ತೀನಿ. ನಾವು ಆವಾಗವಾಗ ರಾವಣ್ ಬೈನ ಮೀಟ್ ಮಾಡೋದಕ್ಕೆ ಜೈಲಿಗೆ ಹೋಗಿ ಬರ್ತೀವಿ. ಅದರಿಂದ ನಿಮ್ಗೇನು ಬೇಜಾರಿಲ್ವಲ್ಲ? ನಾನು ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ? ಏನೇ ಆದರೂ ರಾವಣ್ಣು ನಿಮ್ಮ ಬಾಸ್. ನಿಮ್ಗೆ ಅಷ್ಟಾದರೂ ಕೃತಜ್ಞತೆ ಮರ್ಯಾದೆ ಇರಬೇಕು. ಜೈಲಿಗೆ ಹೋದವನ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಯಾಕೆ ಅಂತ ಯೋಚನೆ ಮಾಡಿಲ್ವಲ್ಲ ನೀವು? ನಾವು ಮಾಡೋ ಕೆಲಸ ಕೆಟ್ಟ ಕೆಲಸ ಆದ್ರೂ ನಿಯತ್ತಿಂದ ಮಾಡ್ತೀವಿ. ಅದಕ್ಕೆ ಅಲ್ವಾ ನಿಮ್ಮಿಬ್ಬರನ್ನ ಜೊತೆಲಿಟ್ಕೊಳ್ಳೋಕೆ ನಿರ್ಧಾರ ಮಾಡಿರೋದು. ನಿಮ್ಮಿಬ್ಬರನ್ನ ನಾನು ಮೊದಲೇ ನೋಡಿದ್ದೀನಿ. ಹೌದು, ಭೈರವಿನ ಏನು ಮಾಡಿದ್ರಿ? ಯಾರಿಗೂ ಗೊತ್ತಾಗ್ದಿರೋ ಹಾಗೆ ಅವ್ರ ಮನೆ ಗೇಟ್ ಹತ್ರ ಮಲಗಿಸಿ ಬಂದ್ವಿ. ಯಾರು ನೋಡಿಲ್ಲ ಅಲ್ವಾ? ಇಲ್ಲ ಆದಿಬಾಯಿ. ನಿನ್ನೆ ರಾತ್ರಿ ಅಷ್ಟು ದೊಡ್ಡ ಘಟನೆ ಆದರೂ ಏನೂ ಆಗಿಲ್ಲ ಅನ್ನೋ ಥರ ನಾರ್ಮಲ್ ಆಗಿದ್ದೀರಲ್ಲ. ಇದೆಲ್ಲ ನಮ್ಮ ಜೀವನದಲ್ಲಿ ಸಹಜ ಅಲ್ವಾ? ಮಧುರ ಕಾಳಿ ಅಮ್ಮ ನನ್ನ ಮೇಲೆ ಕೋಪದಲ್ಲಿದ್ದಾಳೆ. ಅವಳ ಮನಸ್ಸನ್ನ ಹೇಗೆ ಗೆಲ್ಲಬೇಕು, ಮತ್ತೆ ನನ್ನ ಮೇಲೆ ಕರುಣೆ ಬರುವಾಗ ಹೇಗೆ ಮಾಡಬೇಕು ಎಲ್ಲದು ನನಗೆ ಗೊತ್ತಿದೆ. ಅದನ್ನು ನಾನು ನಿಧಾನವಾಗಿ ಮಾಡ್ತೀನಿ. ಬನ್ನಿ, ನನ್ನ ಹಳೆ ಕಾಂಟ್ರಾಕ್ಟರ್ಸ್ ಸ್ವಲ್ಪ ಜನ ಇದ್ದಾರೆ, ಅವ್ರನ್ನ ಮೀಟ್ ಮಾಡಬೇಕು. ಹಲೋ, ಹಾಯ್ ಅಭಿರಾಮಿ, ಹೇಳು. ನಾನು ಇಂಡಿಯಾಗೆ ಬಂದೆ. ಆಲ್ರೆಡಿ ರೀಚ್ ಆಗ್ಬಿಟ್ಯಾ? ಅಲ್ಲ ಕಣೆ, ನೀನ್ ಎಷ್ಟೊತ್ತಿಗೆ ರೀಚ್ ಆಗ್ತಿದ್ಯಾ ಅಂತಾದ್ರೂ ಒಂದು ಟೈಮಿಂಗ್ಸ್ ಅಪ್ಡೇಟ್ ಮಾಡ್ಬೇಕಲ್ವಾ? ಹೋಗ್ಲಿ ಬಿಡು, ನೀನು ಒಂದ್ ಸ್ವಲ್ಪ ಹೊತ್ತು ಅಲ್ಲೇ ಇರು, ನಾನು ಈಗಲೇ ಏರ್ಪೋರ್ಟ್ಗೆ ಹೊರಡ್ತೀನಿ. ಬೇಡ ಬೇಡ, ನಾನು ಆಲ್ರೆಡಿ ಬಂದಿದ್ದೀನಿ ಅಲ್ವಾ? ಲೊಕೇಶನ್ ಕಳಿಸು, ನಾನೇ ಬರ್ತೀನಿ. ಹೌದಾ? ಓಕೆ, ಈಗಲೇ ಕಳಿಸ್ತೀನಿ ಇರು. ಸರಿ, ಕಳಿಸು. ಓ, ಕಮಲಮ್ಮನ್ಗೆ ರೂಮ್ನ ರೆಡಿ ಮಾಡಕ್ ಹೇಳ್ಬೇಕು. ಅಯ್ಯೋ, ಏನೋ ಆಕ್ಸಿಡೆಂಟ್ ಆಯ್ತು. ಬನ್ನಿ ಬನ್ನಿ. ಏನಪ್ಪಾ, ಜಾಸ್ತಿ ನೋವಾಯ್ತಾ? ಹೌದು ಮೇಡಮ್. ಏಯ್, ಕಣ್ ಕಾಣಲ್ವಾ? ಗೋಳಿ ತರ ನುಗ್ತಿಯಲ್ಲ. ಹಲೋ,